ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಪ್ರಾತಃ ಸಂಕಲ್ಪ ಗದ್ಯ ಪಾಠಕ್ಕೆ ಸುಸ್ವಾಗತ. ರಾಘವೇಂದ್ರ ಗುರುಸಾರ್ವಭೌಮರು ವಾಯುದೇವರ ಒಂದು ಅಗಾಧವಾಗಿರತಕ್ಕಂತಹ ಮಹಿಮೆಯನ್ನು ಈ ಪುಟ್ಟ ಕೃತಿಯಲ್ಲಿ ತೆರೆದಿಟ್ಟಿದ್ದಾರೆ. ಅಂತಹ ಪ್ರಾತಃಸಂಕಲ್ಪ ಗದ್ಯದಲ್ಲಿ ನಾವು ಈಗಾಗಲೇ 2 ಗದ್ಯಗಳನ್ನು ನೋಡಿದ್ದೇವೆ. ಇನ್ನು ಮುಂದಿನ ಗದ್ಯ ಅಜ್ಞಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು ಬ್ರಹ್ಮರುದ್ರಾದ್ಯರ್ಚಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವದ್ ಹೃದಯ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛೆಯ ಕರ್ಮಭುವಿ ಅವತೀರ್ಣಾನಾಂ. ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ ಹಿನ್ನೆಲೆಯನ್ನು ಇಲ್ಲಿ ನಿರೂಪಿಸ್ತಾ ಇದ್ದಾರೆ. ವೇದವ್ಯಾಸರು ಈ ಕಲಿಕಾಲದ ಪ್ರಾಬಲ್ಯದಿಂದಾಗಿ ಅಜ್ಞಾನದ ತಾಂಡವವಾಡ್ತಾ ಇರತಕ್ಕಂತಹ ಕಾಲದಲ್ಲಿ ಗೌತಮರ ಶಾಪದಿಂದ ಜ್ಞಾನ ನಷ್ಟವಾದಾಗ ಸಜ್ಜನರಿಗೋಸ್ಕರವಾಗಿ ಅವರು ವೇದ ವಿಭಾಗವನ್ನು ಮಾಡಿ ವೇದಗಳ ಅರ್ಥವನ್ನು ತಿಳಿಲಿಕ್ಕೋಸ್ಕರವಾಗಿ ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನು ನಿರ್ಮಾಣ ಮಾಡಿದರು. ಮುಂದೆ ಕಾಲಕ್ರಮೇಣ ಕಾಲದ ಬಲದಿಂದ ಈ ಬ್ರಹ್ಮಸೂತ್ರಗಳ ಅರ್ಥವನ್ನು ಅವುಗಳ ಮೂಲಕವಾಗಿ ವೇದಗಳ ಅರ್ಥವನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ನಮ್ಮ ನೆಲದಲ್ಲಿ ಅನೇಕ ಭಾಷ್ಯಗಳು ಹುಟ್ಟಿದವು. 21 ಭಾಷ್ಯಗಳು ಹುಟ್ಟಿದವು. ಅವುಗಳನ್ನು ನಾವು ದುರ್ಭಾಷ್ಯ ಅಂತ ಕರಿತೇವೆ. ಏಕೆಂದರೆ ಆ ಯಾವ ಭಾಷ್ಯಗಳು ಸಹ ಶ್ರೀಮದಾಚಾರ್ಯರ ವೇದವ್ಯಾಸರ ಆ ಬ್ರಹ್ಮಸೂತ್ರಗಳ ಅಭಿಪ್ರಾಯವನ್ನು ಸರಿಯಾಗಿ ತಿಳಿಸಲೇ ಇಲ್ಲ. ಹಾಗಾಗಿ ಈ ದುರ್ಭಾಷ್ಯಗಳ ಪ್ರಭಾವದಿಂದ ಬ್ರಹ್ಮಸೂತ್ರಗಳ ಅರ್ಥವು ತಿಳಿದೇ ಇದ್ದಾಗ ವೇದದ ಅರ್ಥವು ಕೂಡ ಕಬ್ಬಿಣದ ಕಡಲೆಯಾಯಿತು. ಹೀಗಾಗಿ ಯಾರಿಗೂ ತತ್ವಜ್ಞಾನ ಲಭಿಸಲಿಲ್ಲ.
ಸಜ್ಜನರು ತುಂಬ ದುಃಖಿತರಾದರು. ಆ ಸಜ್ಜನರ ಮೇಲಿನ ಕೃಪೆಯಿಂದ ಬ್ರಹ್ಮರುದ್ರಾದಿ ದೇವತೆಗಳು ಕ್ಷೀರಸಾಗರಕ್ಕೆ ಹೋಗಿ ನಾರಾಯಣನನ್ನು ಕಂಡು ಸಜ್ಜನರನ್ನು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಪರಮಾತ್ಮ ತನಗೆ ಕಲಿಯುಗದಲ್ಲಿ ಅವತಾರ ಇಲ್ಲ, ತಾನು ತ್ರಿಯುಗ ಹುತಿ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಮಾತ್ರ ಅವತಾರ ಮಾಡತಕ್ಕಂತಹ ಪರಮಾತ್ಮ ಕಲಿಯುಗದಲ್ಲಿ ಅವತರಿಸುವ ಹಾಗೆ ಇಲ್ಲ. ಇನ್ನು ಬ್ರಹ್ಮದೇವರಿಗೆ ಭೂಲೋಕದಲ್ಲಿ ಅವತಾರವೇ ಇಲ್ಲ. ಆದ್ದರಿಂದ ಅವನಿಗೆ ಅವತಾರ ಮಾಡಲಿಕ್ಕೆ ಪರಮಾತ್ಮ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಈ ವಾಯುದೇವರನ್ನು, ಮುಖ್ಯ ಪ್ರಾಣದೇವರನ್ನು ಕುರಿತು ಪರಮಾತ್ಮ ಹೇಳ್ತಾನೆ, ನೀನು ಭೂಮಿಯಲ್ಲಿ ಅವತಾರ ಮಾಡಿ ತತ್ವಜ್ಞಾನದ ಮಾರ್ಗವನ್ನು ಅರಿಯದೆ ತುಂಬ ಕಷ್ಟಪಡ್ತಾ ಇರತಕ್ಕಂತಹ ನನ್ನ ಭಕ್ತರನ್ನು ನೀನು ಉದ್ಧಾರ ಮಾಡು, ಅವರಿಗೆ ತತ್ವೋಪದೇಶವನ್ನು ಮಾಡು, ತತ್ವಜ್ಞಾನ ಬರುವ ಹಾಗೆ ಅವರಿಗೆ ಉಪದೇಶ ಮಾಡು ಎಂಬುದಾಗಿ ಪರಮಾತ್ಮ ಆಜ್ಞೆ ಮಾಡ್ತಾನೆ. ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ಆಜ್ಞೆಯಂತೆ ಅವತರಿಸಿ ಸಜ್ಜನರನ್ನು ಅನುಗ್ರಹಿಸಬೇಕು ಅಂತ ಮುಖ್ಯಪ್ರಾಣನನ್ನು ಪ್ರಾರ್ಥಿಸ್ತಾರೆ. ಆ ಭಗವಂತನ ಆಜ್ಞೆ ಹಾಗೂ ಎಲ್ಲ ದೇವತೆಗಳ ಒಂದು ಪ್ರಾರ್ಥನೆಯನ್ನು ಮನ್ನಿಸಿದಂತಹ ಮುಖ್ಯಪ್ರಾಣದೇವರು ಸಜ್ಜನರನ್ನು ಅನುಗ್ರಹ ಮಾಡಬೇಕು ಅಂತ ಈ ಕರ್ಮಭುವಿಯಾಗಿರ್ತಕ್ಕಂತಹ ಮಧ್ಯೇಪಿ ಕರ್ಮಭುವಿ ಭಾರತ ನಾಮಖಂಡೆ, ಭರತ ಖಂಡದಲ್ಲಿ ಭಾರತ ದೇಶ ಇರತಕ್ಕಂತಹ ಪವಿತ್ರ ಪಾಜಕ ಕ್ಷೇತ್ರದಲ್ಲಿ ಅವತಾರ ಮಾಡ್ತಾರೆ. ಪವಿತ್ರಂ ಪಾಜಕಂ ಕ್ಷೇತ್ರಂ ಕೋನ ಸೇವೇತ ಕೋವಿದಃ ಎಂಬುದಾಗಿ ವಾದಿರಾಜರು ತೀರ್ಥಪ್ರಬಂಧರು ಕೇಳ್ತಾರೆ. ಪವಿತ್ರವಾಗಿರತಕ್ಕಂತಹ ಪಾಜಕವನ್ನು ಯಾರು ತಾನೇ ಸೇವೆ ಮಾಡುವುದಿಲ್ಲ, ಸೇವಿಸುವುದಿಲ್ಲ. ಏಕೆಂದರೆ ಅಲ್ಲಿ ಮುಖ್ಯಪ್ರಾಣದೇವರೇ ಅವತಾರ ಮಾಡಿದ್ದಾರೆ. ಅಂತಹ ಪವಿತ್ರವಾಗಿರತಕ್ಕಂತಹ ಕ್ಷೇತ್ರ, ಅಲ್ಲಿ ಮುಖ್ಯಪ್ರಾಣದೇವರು ಶ್ರೀಮದಾನಂದ ತೀರ್ಥ ಭಗವತ್ಪಾದರಾಗಿ ಅವತಾರ ಮಾಡ್ತಾರೆ. ಆ ವಿಚಾರವನ್ನು ಈ ಗದ್ಯದಲ್ಲಿ ರಾಯರು ಸಂಗ್ರಹಿಸ್ತಾ ಇರ್ತಾರೆ. ಅಜ್ಞಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಳು ಬ್ರಹ್ಮ ರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವದ್ ಹೃದಯ ನಿಧಾಯ ಅಶೇಷ ದೇವತಾ ಪ್ರಾರ್ಥನಾಂ ಹಾರವದ್ ಹೃದಯ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛೆಯ ಕರ್ಮಭುವಿ ಅವತೀರ್ಣಾನಾಂ. ಮುಖ್ಯಪ್ರಾಣದೇವರು ಈ ಕರ್ಮಭೂಮಿಯಾಗಿರತಕ್ಕಂತಹ ಭರತಖಂಡದಲ್ಲಿ ಯಾಕೆ ಅವತಾರ ಮಾಡಿದರು ಅಂದರೆ, ತಮ್ಮ ಸಜ್ಜನರನ್ನು ಅನುಗ್ರಹ ಮಾಡೋಕ್ಕೋಸ್ಕರ. ಸಜ್ಜನ ಅನುಗ್ರಹೇಚ್ಛೆಯ, ಸರ್ವಸ್ವಕೀಯ ಸಜ್ಜನ ಅನುಗ್ರಹೇಚ್ಛೆಯ, ತಮ್ಮವರೇ ಆಗಿರತಕ್ಕಂತಹ ಸಕಲ ಸಜ್ಜನರನ್ನು ಅನುಗ್ರಹಿಸಬೇಕೆಂಬ ಇಚ್ಛೆಯಿಂದ ಕರ್ಮಭೂಮಿಯಾಗಿರತಕ್ಕಂತಹ ಈ ಭರತಖಂಡದಲ್ಲಿ ಅವತಾರ ಮಾಡಿದರು. ಇದಕ್ಕೆ ಕಾರಣ ಶ್ರೀ ಭಗವಂತನ ಒಂದು ಆಜ್ಞೆ. ಭಗವಂತನ ಆಜ್ಞೆ ಹಾಗೂ ದೇವತೆಗಳ ಪ್ರಾರ್ಥನೆ, ಅದಕ್ಕೆ ಅನುಸಾರವಾಗಿ ಮುಖ್ಯ ಪ್ರಾಣದೇವರು ಮಧ್ವಾಚಾರ್ಯರಿಗೆ ಅವತಾರ ಮಾಡ್ತಾ ಇದ್ದಾರೆ. ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು ಬ್ರಹ್ಮರುದ್ರಾದಿ ಅರ್ಥಿತ. ಬ್ರಹ್ಮರುದ್ರಾದಿಗಳಿಂದ ಅರ್ಥಿತನಾಗಿರತಕ್ಕಂತಹ ಭಗವಂತನ ಆಜ್ಞೆಯನ್ನು ಬ್ರಹ್ಮಾದಿ ದೇವತೆಗಳು, ಎಂತಹ ಬ್ರಹ್ಮಾದಿ ದೇವತೆಗಳು ಅಂದರೆ ಅವರು ಸಜ್ಜನರ ಮೇಲಿನ ಕೃಪಾಳು, ಸಲ್ಲೋಕ ಕೃಪಾಳು ಬ್ರಹ್ಮರುದ್ರಾದ್ಯರ್ಥಿತ. ಸಲ್ಲೋಕ ಅಂದರೆ ಸಜ್ಜನರು, ಸಜ್ಜನರ ಮೇಲಿನ ಒಂದು ಕೃಪೆ, ಸಜ್ಜನರ ಮೇಲೆ ಕೃಪೆ ಇರೋದ್ರಿಂದ
ಅವರೆಲ್ಲ ಪರಮಾತ್ಮನ ಪ್ರಾರ್ಥನೆ ಮಾಡಿದರು. ಬ್ರಹ್ಮರುದ್ರಾದಿ ಅರ್ಥಿತ ಭಗವತ್ ಕೃಪಾ ಪಾತ್ರಭೂತ, ಭಗವಂತನ ಕೃಪೆಗೆ ಪಾತ್ರರಾಗಿರತಕ್ಕಂಥವರು ಯಾರು? ಸಲ್ಲೋಕ ಕೃಪಾಳು ಬ್ರಹ್ಮರುದ್ರಾದ್ಯರ್ಥಿತ. ಅಂದರೆ ಈ ಭೂಲೋಕದಲ್ಲಿ ಅನೇಕ ಸಜ್ಜನರಿದ್ದಾರೆ. ಅವರಲ್ಲಿ ಕೆಲವರಿಗೆ ಜ್ಞಾನ ಇಲ್ಲ, ಕೆಲವರಿಗೆ ಜ್ಞಾನ ಗಳಿಸಬೇಕೆಂಬ ಅಪೇಕ್ಷೆ ಇದೆ, ಕೆಲವರು ಜ್ಞಾನ ಗಳಿಸಲಿಕ್ಕೆ ಯೋಗ್ಯರಾಗಿದ್ದಾರೆ. ಇಂತಹ ಜ್ಞಾನರಹಿತರು, ಜ್ಞಾನ ಅರ್ಥಿಗಳು, ಜ್ಞಾನ ಯೋಗ್ಯರು ಇವರೆಲ್ಲ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿದ್ದಾರೆ. ಅಂತಹ ಸಜ್ಜನರಿದ್ದಾರೆ. ಆ ಸಜ್ಜನರ ಮೇಲೆ ಇವರಿಗೆ ತುಂಬ ಕೃಪೆ, ಬ್ರಹ್ಮಾದಿ ದೇವತೆಗಳಿಗೆ ತುಂಬ ಕೃಪೆ. ಅಂತಹ ಬ್ರಹ್ಮಾದಿ ದೇವತೆಗಳು ಇಂತಹ ಸಜ್ಜನರ ಮೇಲಿನ ಕೃಪೆಯಿಂದಾಗಿ ಪರಮಾತ್ಮನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಅವರಿಂದ ಪ್ರಾರ್ಥನೆ ಆಗಿರತಕ್ಕಂತಹ ಶ್ರೀಹರಿ ಭೂಮಿಯಲ್ಲಿ ಅವತಾರ ಮಾಡಿ ಈ ಕಾರ್ಯವನ್ನು ಸಾಧಿಸುವಂತೆ ವಾಯುದೇವರಿಗೆ ಆಜ್ಞೆ ಮಾಡ್ತಾರೆ. ಹೀಗೆ ರುದ್ರಾದಿ ದೇವತೆಗಳು ವಾಯುದೇವರನ್ನು ಪ್ರಾರ್ಥನೆ ಮಾಡಿಕೊಡ್ತಾರೆ. ಪರಮಾತ್ಮನು ವಾಯುದೇವರಿಗೆ ಆಜ್ಞೆ ಮಾಡ್ತಾನೆ. ಹೀಗೆ ಪರಮಾತ್ಮನ ಆಜ್ಞೆ, ಈ ದೇವತೆಗಳ ಒಂದು ಪ್ರಾರ್ಥನೆ, ಇವುಗಳನ್ನು ಇವರು ಶಿರೋರತ್ನವನ್ನಿಧಾಯ, ಶಿರೋರತ್ನದಂತೆ ಪರಮಾತ್ಮನ ಆಜ್ಞೆಯನ್ನು ಧಾರಣ ಮಾಡಿದರು. ಮುತ್ತಿನ ಹಾರದಂತೆ ದೇವತೆಗಳ ಪ್ರಾರ್ಥನೆಯನ್ನು ಕೊರಳಲ್ಲಿ ಧರಿಸಿದರು. ಪರಮಾತ್ಮನ ಆಜ್ಞೆಯನ್ನು ಶಿರಸಾ ಧಾರಣ ಮಾಡಿದರು, ಶಿರೋರತ್ನದ ಹಾಗೆ ಧಾರಣ ಮಾಡಿದರು. ದೇವತೆಗಳ ಪ್ರಾರ್ಥನೆಯನ್ನು ಧರಿಸಿದರು. ಆ ಮುತ್ತಿನ ಹಾರದಂತೆ ಅದನ್ನು ಕೊರಳಲ್ಲಿ ಧರಿಸಿ ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ಅವತಾರ ಮಾಡಿದರು ಅಂತ ಈ ಗದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾ ಪಾತ್ರಭೂತ ಸಲ್ಲೋಕ ಕೃಪಾಳು ಬ್ರಹ್ಮರುದ್ರಾದಿ ಅರ್ಥಿತ. ಅಜ್ಞ ಜ್ಞಾನರಹಿತರು, ಜ್ಞಾನಾರ್ಥಿ ಜ್ಞಾನಕ್ಕಾಗಿ ಹಂಬಲಿಸ್ತಕ್ಕಂಥವರು, ಜ್ಞಾನಯೋಗ್ಯ ಜ್ಞಾನಕ್ಕೆ ಅರ್ಹರಾಗಿರತಕ್ಕಂಥವರು, ಭಗವತ್ ಕೃಪಾ ಪಾತ್ರಭೂತ ಭಗವಂತನ ಕೃಪೆಗೆ ಪಾತ್ರರಾದವರು, ಸಲ್ಲೋಕ ಸತ್ಲೋಕ, ಸತ್ ಅಂದರೆ ಒಳ್ಳೆಯ ಅಂತ, ಸಜ್ಜನರು ಅಂತ ಅರ್ಥ. ಸಜ್ಜನರ ಮೇಲಿನ ಕೃಪಾಳುಗಳಾಗಿರತಕ್ಕಂತಹ, ಸಜ್ಜನರ ಮೇಲೆ ಕೃಪೆಯನ್ನು ತೋರತಕ್ಕಂತಹ ಬ್ರಹ್ಮರುದ್ರಾದಿ ಅರ್ಥಿತ, ಬ್ರಹ್ಮರುದ್ರಾದಿ ದೇವತೆಗಳಿಂದ ಪ್ರಾರ್ಥಿತನಾದ ಭಗವಂತನ ಆಜ್ಞೆಯನ್ನು ಶಿರಸಿ ತನ್ನ ತಲೆಯಲ್ಲಿ ಪರಮಾದರೇಣ ಅತ್ಯಂತ ಆದರದಿಂದ ಅನರ್ಘ್ಯ ಶಿರೋರತ್ನವತ್, ಅನರ್ಘ್ಯವಾಗಿರತಕ್ಕಂತಹ ಅಮೂಲ್ಯವಾಗಿರತಕ್ಕಂತಹ ರತ್ನದಂತೆ, ಶಿರಸ್ಸಿನಲ್ಲಿ ಧರಿಸ್ತಕ್ಕಂತಹ ರತ್ನದಂತೆ ನಿಧಾಯ ತಮ್ಮ ತಲೆಯಲ್ಲಿ ಇಟ್ಟುಕೊಂಡು, ತಥಾ ಹಾಗೆಯೇ ಅಶೇಷ ದೇವತಾ ಪ್ರಾರ್ಥನಾಂ ಸಮಸ್ತ ದೇವತೆಗಳು ಮಾಡಿರತಕ್ಕಂತಹ ಪ್ರಾರ್ಥನೆಯನ್ನು ಹಾರವತ್ ಹಾರದಂತೆ ಹೃದಯ ತಮ್ಮ ಹೃದಯದಲ್ಲಿ ವಕ್ಷಸ್ಥಳದಲ್ಲಿ ನಿಧಾಯ ಧರಿಸಿ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛೆಯ ಎಲ್ಲ ತಮ್ಮ ಸ್ವಕೀಯ ಅಂದರೆ ತಮ್ಮವರೇ ಆಗಿರತಕ್ಕಂತಹ ಸರ್ವ ಎಲ್ಲ ಸಜ್ಜನರನ್ನು ಅನುಗ್ರಹಿಸಬೇಕೆಂಬ ಇಚ್ಛೆಯಿಂದ ಕರ್ಮಭೂಮಿಯಾಗಿರ್ತಕ್ಕಂತಹ ಭರತಖಂಡದಲ್ಲಿ ಅವತೀರ್ಣಾನಾಂ ಅವತಾರ ಮಾಡಿರ್ತಕ್ಕಂತಹ ಮುಖ್ಯಪ್ರಾಣ ದೇವರ ಅಂತ ಈ ಗದ್ಯದ ಪದಪದ ಅರ್ಥ. ಇಲ್ಲಿ ಪರಮಾತ್ಮನಿಗೆ ಇವ್ರ ಮೇಲೆ ಬಹಳ ಕೃಪೆ. ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ. ಕೆಲವರಿಗೆ ಜ್ಞಾನ ಇಲ್ಲ. ಜ್ಞಾನ ಅಂದ್ರೇನು? ಜ್ಞಾನ ಅಂದರೆ ಒಂದು ವಿಷಯ ಗ್ರಹಣ ಶಕ್ತಿ ಅಂತ ಅರ್ಥ ಇದೆ. ಪ್ರತಿಯೊಬ್ಬ ಚೇತನಲ್ಲಿ ಇರತಕ್ಕಂತಹ, ಪ್ರತಿಯೊಬ್ಬ ಜೀವಿಯಲ್ಲಿರತಕ್ಕಂತಹ ಒಂದು ಸಾಧಾರಣ ಧರ್ಮ ಜ್ಞಾನ. ಆದರೆ ಜ್ಞಾನ ಶಬ್ದಕ್ಕೆ ನಿಜವಾದ ಅರ್ಥ ತತ್ವಜ್ಞಾನ ಅಂತ. ಈ ತತ್ವಜ್ಞಾನ ಅದರ ಮುಖ್ಯ ಅರ್ಥ ಯಾವುದು ಅಂದರೆ ಭಗವಂತನ ಅಪರೋಕ್ಷ ಜ್ಞಾನ ಅಂತ. ಜ್ಞಾನ ಅಂದರೆ ಭಗವಂತನ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ, ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಬಂದ ಮೇಲೆ ಬರುವಂಥದ್ದು ಅಪರೋಕ್ಷ ಜ್ಞಾನ.
ಆ ಅಪರೋಕ್ಷ ಜ್ಞಾನ ಬರಲಿಕ್ಕೆ ಸಾಧಕವಾಗಿರುವಂಥದ್ದು ಪರೋಕ್ಷ ಜ್ಞಾನ. ಈ ನಮ್ಮ ಪ್ರಾಕೃತವಾಗಿರತಕ್ಕಂತಹ ಇಂದ್ರಿಯಗಳ ಮೂಲಕವಾಗಿ ನಾವು ಜ್ಞಾನವನ್ನೇನು ಗಳಿಸ್ತೇವೆ, ಆ ಜ್ಞಾನ ಅದು ಪರೋಕ್ಷ ಜ್ಞಾನ. ಸಾಕ್ಷಾತ್ತಾಗಿ ತಿಳಿಯುವಂಥದ್ದು ಅಪರೋಕ್ಷ ಜ್ಞಾನ. ಅಂದರೆ ಪ್ರತ್ಯಕ್ಷ, ಪರಮಾತ್ಮನ ಪ್ರತ್ಯಕ್ಷ ಕಾಣೋದು, ಅದು ಪ್ರತ್ಯಕ್ಷ, ಅದು ಅಪರೋಕ್ಷ. ಈ ಜೀವ ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ನೋಡುವುದನ್ನು ಅಪರೋಕ್ಷ ಜ್ಞಾನ ಅಂತ ಹೇಳೋದು. ಇಂತಹ ಜ್ಞಾನ, ಅಪರೋಕ್ಷ ಜ್ಞಾನ ಬರಬೇಕಾದ್ರೆ ಅವರು ಜ್ಞಾನ ಗಳಿಸಲಿಕ್ಕೆ ಅರ್ಹರಾಗಿರಬೇಕು. ಜ್ಞಾನ ಗಳಿಸಲಿಕ್ಕೆ ಅರ್ಹರಾಗಿದ್ದಾರೆ, ಯೋಗ್ಯತೆ ಇದೆ. ಆದರೆ ಜ್ಞಾನವಿಲ್ಲದೆ ಅವರು ಪರಿತಪಿಸ್ತಾ ಇದ್ದಾರೆ. ಇನ್ನು ಕೆಲವರು ಜ್ಞಾನ ಪ್ರಾಪ್ತಿಗೋಸ್ಕರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಅಂತಹ ಜ್ಞಾನಾರ್ಥಿಗಳು ಇವರೆಲ್ಲ ಅಜ್ಞ ಜ್ಞಾನಾರ್ಥಿ, ಜ್ಞಾನಯೋಗ್ಯ, ಇವರೆಲ್ಲ ಭಗವಂತನ ಕೃಪೆಗೆ ಪಾತ್ರರಾದವರು. ಇಂತಹ ಒಂದು ಸಜ್ಜನರ ಸಮೂಹ, ಇದನ್ನು ಇಲ್ಲಿ ಸಲ್ಲೋಕ ಕೃಪಾಲು, ಸಲ್ಲೋಕ ಅಂದರೆ ಇವರ ಬಗ್ಗೆ ಹೇಳಿದ್ದು. ಇಂತಹ ಸಜ್ಜನರ ಮೇಲಿನ ಒಂದು ಕೃಪೆ, ಬ್ರಹ್ಮಾದಿ ದೇವತೆಗಳು, ಬ್ರಹ್ಮರುದ್ರಾದಿ ದೇವತೆಗಳಿಗೆ ಇಂತಹ ಸಜ್ಜನರ ಮೇಲೆ ಸ್ವಾಭಾವಿಕವಾಗಿ ಒಂದು ಕೃಪೆ ಇದೆ. ಹಾಗಾಗಿ ಅವರು ಯಾವಾಗ ಈ ಸಜ್ಜನರಿಗೆ ಕಷ್ಟ ಬರುತ್ತೆ, ಆಗ ಹೋಗಿ ಪರಮಾತ್ಮನಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಮುಖ್ಯ ಪ್ರಾಣದೇವರಿಗೆ ಅವತಾರ ಮಾಡುವಂತೆ ಆಜ್ಞೆ ಮಾಡ್ತಾನೆ. ಹಾಗಾದರೆ ಎಲ್ಲರೂ ಕೂಡ ಜ್ಞಾನ ಗಳಿಸ್ತಾರಾ? ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಮಾತ್ರ ಪರಮಾತ್ಮ ಈಗ ಮುಖ್ಯ ಪ್ರಾಣದೇವರಿಗೆ ಅವತಾರ ಮಾಡಲಿಕ್ಕೆ ಹೇಳಿದ್ದು. ಜ್ಞಾನ ಗಳಿಸುವ ಯೋಗ್ಯತೆ ಇರಬೇಕು. ಎಲ್ಲರಿಗೂ ಆ ಯೋಗ್ಯತೆ ಇರುವುದಿಲ್ಲ. ಯಾಕೆಂದರೆ ಈ ಸಂಸಾರದಲ್ಲಿ ಜೀವರು 3 ಥರ ಇದ್ದಾರೆ. ಜೀವರ ಸ್ವಭಾವ 3 ವಿಧ, ಸ್ವಾಭಾವಿಕವಾಗಿ 3 ರೀತಿ. ಕೆಲವರು ಮುಕ್ತಿಯೋಗ್ಯರು, ಕೆಲವರು ನಿತ್ಯ ಸಂಸಾರಿಗಳು, ಮತ್ತು ಕೆಲವರು ತಮೋಯೋಗ್ಯರು. ಇವರನ್ನು ನಾವು ಜೀವತ್ರೈವಿಧ್ಯರು ಅಂತ ಕರೆಯುವುದು ಉಂಟು. ಅವರವರ ಯೋಗ್ಯತೆ, ಅವರವರ ಕರ್ಮಾನುಸಾರವಾಗಿ ಕೆಲವರು ಮುಕ್ತಿ ಗಳಿಸ್ತಾರೆ, ಕೆಲವರು ನಿತ್ಯ ಸಂಸಾರಿಗಳಾಗಿರ್ತಾರೆ, ಕೆಲವರು ತಮೋಯೋಗ್ಯರಾಗಿರ್ತಾರೆ. ಇವರನ್ನು ಸಾತ್ವಿಕರು, ರಾಜಸರು, ತಾಮಸರು ಅಂತ ಕರೀತಾರೆ. ಈ ಸಂಸಾರದಲ್ಲಿ ನಾವು ಎಲ್ಲಿವರೆಗೆ ಇರ್ತೇವೆ ಅಲ್ಲಿವರೆಗೆ ಈ ಪ್ರಕೃತಿಯ ಗುಣಗಳು ಹೇಗೆ ನಮ್ಮನ್ನು ಬಂಧಿಸ್ತವೆ ಎಂಬ ವಿಚಾರವನ್ನು ನಾವು ಭಗವದ್ಗೀತೆಯಲ್ಲಿ ನೋಡಿದ್ದೇವೆ. 14ನೇ ಅಧ್ಯಾಯದಲ್ಲಿ ಸತ್ವರಜಸ್ತಮೋ ಗುಣಗಳೇನಿವೆ ಇವುಗಳು ಸಂಸಾರದಲ್ಲಿ ಮತ್ತೆ ಮತ್ತೆ ನಮ್ಮನ್ನು ಬಂಧಿಸ್ತವೆ. ಈ ತ್ರಿಗುಣಗಳು ಕೂಡ ಮಿಳಿತವಾಗಿ ನಮ್ಮನ್ನು ಬಂಧಿಸ್ತವೆ. ಆದರೂ ಈ ಬಂಧಕ ಗುಣಗಳೇನಿವೆ ಇವುಗಳಲ್ಲಿ ಯಾವುದು ಯಾರನ್ನು ಅಧಿಕ ಪ್ರಮಾಣದ ಬಂಧಿಸ್ತದೋ ಅವರನ್ನು ಆ ಗುಣ ನಾವಿಂದ ವ್ಯವಹರಿಸೋದು. ಅಂದರೆ ಸತ್ವರಜಸ್ತಮೋ ಗುಣಗಳಲ್ಲಿ ಸಾತ್ವಿಕ ಗುಣ ಯಾರನ್ನು ಅಧಿಕ ಪ್ರಮಾಣದ ಬಂಧಿಸ್ತದೋ ಅವರನ್ನು ಸಾತ್ವಿಕ ಅಂತ ಹೇಳೋದು. ಹಾಗೆ ರಾಜಸ ಗುಣ ಅದು ಯಾರನ್ನು ಅಧಿಕ ಪ್ರಮಾಣದ ಬಂಧಿಸ್ತೋ ಅವರನ್ನು ರಾಜಸರು ಅಂತ ಹೇಳೋದು. ಹೀಗೆ ಸಾತ್ವಿಕ, ರಾಜಸ, ತಾಮಸ ಅಂತ ಈ ಕರ್ಮಾನುಸಾರವಾಗಿ 3 ರೀತಿಯ ಜೀವರಿದ್ದಾರೆ. ಈ ಜೀವರ ಸ್ವರೂಪ, ನಿಜವಾದ ಜೀವ ಸ್ವರೂಪ ಅದು ನಿತ್ಯ. ಜೀವನ ಶರೀರಕ್ಕೆ ನಾಶ ಹೊರತು ಸ್ವರೂಪಭೂತವಾಗಿರತಕ್ಕಂತಹ ದೇಹ. ಈ ಜೀವನಿಗೆ 4 ಶರೀರಗಳಿವೆ. ಸ್ವರೂಪಭೂತವಾಗಿರತಕ್ಕಂತಹ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಈ ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಇವೆಲ್ಲ
ಈ ಸ್ವರೂಪವಾಗಿರತಕ್ಕಂತಹ ದೇಹಕ್ಕೆ ಆವರಕವಾಗಿರುವಂಥವುಗಳು. ಈ ಆವರಣ ಕಳಚಿದಾಗ ಜೀವನಿಗೆ ತನ್ನ ಸ್ವರೂಪದ ಜ್ಞಾನ ಆಗುತ್ತೆ. ಅವನ ಸ್ವರೂಪವಾಗಿರತಕ್ಕಂತಹ ದೇಹ ಏನಿದೆ ಅದನ್ನು ಈ ಲಿಂಗದೇಹ, ಅನಿರುದ್ಧ ದೇಹ ಮತ್ತು ಈ ಭೌತಿಕ ದೇಹ ಹೇಗೆ ಆವರಿಸಿಕೊಂಡಿದ್ದಾವೆ ಎಂಬುದನ್ನು ನಾವು ಗೀತಾವಿವೃತ್ತಿ ಪಾಠದಲ್ಲಿ ನೋಡಿದ್ದೇವೆ. ಈ ಮೂರೂ ಆವರಣಗಳು ಮತ್ತೆಂದೂ ಬರದ ಹಾಗೆ ಯಾವಾಗ ದೂರವಾಗ್ತಾವೋ ಆಗ ಜೀವನ ಸ್ವರೂಪದ ಆವಿರ್ಭಾವವಾಗುತ್ತೆ. ಅದನ್ನೇ ಮೋಕ್ಷ ಅಂತ ಹೇಳುತ್ತೆ. ಇಂತಹ ಮೋಕ್ಷಯೋಗ್ಯರಾಗಿರ್ತಕ್ಕಂತಹ ಜೀವರು ತಮ್ಮ ಸ್ವರೂಪವನ್ನು ಕಂಡುಕೊಂಡ ಮೇಲೆ ಅವರು ತಮ್ಮ ಸ್ವರೂಪವಾಗಿರತಕ್ಕಂತಹ ಆನಂದಾದಿಗಳನ್ನು ಅನುಭವಿಸ್ತಾ ನಿತ್ಯ ಸುಖಿಗಳಾಗಿ ಇರುತ್ತಾರೆ. ಇವರೆಲ್ಲ ಮುಮುಕ್ಷುಗಳು, ಮುಕ್ತಿಯೋಗ್ಯರು, ಮುಮುಕ್ಷುಗಳು. ಇವರಲ್ಲಿ ಯಥಾರ್ಥವಾದ ಜ್ಞಾನ ಇದೆ, ಭಗವದ್ಭಕ್ತಿ ಇದೆ. ಇವೆಲ್ಲ ಸ್ವರೂಪಭೂತವಾಗಿ ಇರತಕ್ಕಂತಹ ಗುಣಗಳು. ಅವುಗಳು ಈ ಪ್ರಾಕೃತಿಕವಾಗಿರತಕ್ಕಂತಹ ಗುಣಗಳಿಂದ ಬಂಧಿಸಲ್ಪಟ್ಟಿರ್ತವೆ. ಈ ಮೂರು ರೀತಿಯ ಶರೀರದ ಆವರಣದಿಂದಾಗಿ ಬಂಧಿತವಾಗಿದ್ದರಿಂದಾಗಿ ಅವರಿಗೆ ಸ್ವರೂಪವಾಗಿರತಕ್ಕಂತಹ ಗುಣಗಳು ಗೋಚರಿಸುವುದಿಲ್ಲ. ಹೀಗೆ ಈ ಜೀವ ತನ್ನ ಸ್ವರೂಪವಾಗಿರತಕ್ಕಂತಹ ದೇಹಕ್ಕೆ ಆವರಣವಾಗಿರತಕ್ಕಂತಹ ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಇವುಗಳನ್ನು ಕಳಿಸ್ಕೊಳ್ಬೇಕು ಅಂತಾದರೆ ಅವನು ಮಾಡಬೇಕಾಗಿರುವಂಥದ್ದೇನು ಅಂದರೆ ಶ್ರುತಿ ಸ್ಮೃತಿಗಳಲ್ಲಿ ಏನು ಹೇಳಿದೆ ಅಲ್ಲಿ ಹೇಳ್ತಕ್ಕಂತಹ ಸಾಧನೆಯನ್ನು ಮಾಡ್ತಾ ಹೋಗಬೇಕು. ಅದಕ್ಕೆ ಬೇರೆ ಸಾಧನವೇ ಇಲ್ಲ. ಶ್ರುತಿ ಸ್ಮೃತ್ಯುಕ್ತವಾಗಿರ್ತಕ್ಕಂತಹ ಕರ್ಮಗಳನ್ನು ಆಚರಣೆ ಮಾಡಬೇಕು ಹಾಗೂ ಭಗವಂತನ ತತ್ವಜ್ಞಾನವನ್ನು ಗಳಿಸಬೇಕು. ಇಂತಹ ಸಾಧನಗಳಿಂದ ಯಾರು ಈ ಆವರಣವಾಗಿರತಕ್ಕಂತಹ ದೇಹವನ್ನು ಕಳಚಿಕೊಂಡು ಭಗವಂತನ ಅಪರೋಕ್ಷವನ್ನು ಗಳಿಸಿ ಅವರು ಮುಕ್ತಿ ಗಳಿಸ್ತಾರೆ, ಅವರನ್ನು ಸಾತ್ವಿಕ ಜೀವರು ಅಂತ ಹೇಳೋದು. ಅವರು ಸಾತ್ವಿಕರು ಅಂತ. ಇಂತಹ ಸಾಧನಗಳಿದ್ದಾಗ್ಯೂ ಕೆಲವರು ಇದನ್ನು ಗಳಿಸ್ಕೊಳ್ಳೋದಿಲ್ಲ. ಕೆಲವರಿದ್ದಾರೆ ಇದಕ್ಕೆ ವಿಪರೀತವಾಗಿದ್ದಾರೆ. ಇದಕ್ಕೆ ವಿಪರೀತವಾಗಿರತಕ್ಕಂತಹ ಸ್ವಭಾವ, ಅದಕ್ಕೆ ಆಸುರಿ ಸ್ವಭಾವ ಅಂತ ಹೇಳ್ತೇವೆ. ದೈವಿ ಸ್ವಭಾವ, ಆಸುರಿ ಭಾವ ಅಂತ ಎರಡಿದೆ. ಒಂದ ದೈವಿ ಭಾವವನ್ನು ಹೊಂದಬೇಕು, ಇಲ್ಲದೆ ಹೋದ ತಮಸ್ಸಿಗೆ ಹೋಗಬೇಕು. ಅದೆರಡು ಇಲ್ಲದೆ ಇದ್ದವರು ನಿತ್ಯ ಸಂಸಾರಿಗಳಾಗಿ ಈ ಸಂಸಾರದಲ್ಲಿ ಸುತ್ತುತ್ತಾ ಇರ್ತಾರೆ. ದೈವಿ ಸ್ವಭಾವ, ಆಸುರಿ ಸ್ವಭಾವ. ಈ ಪರಮಾತ್ಮ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ, ಅವ ಸಾತ್ವಿಕನಾಗಿದ್ದರೆ ಅವನ ಸ್ವಭಾವಕ್ಕೆ ಅನುಗುಣವಾಗಿ ಅವನಿಗೆ ಮೋಕ್ಷ ಸಾಧನೆ ಮಾಡಿಕೊಳ್ಳುವ ಹಾಗೆ ಮಾಡುತ್ತಾನೆ. ಯಾರ ಸ್ವಭಾವ ಅದು ಅಸುರ ಸ್ವಭಾವವಾಗಿದೆಯೋ ಅವರನ್ನು ಶಿಕ್ಷಿಸ್ತಾನೆ. ಶಿಕ್ಷಿಸಿ ಅವರು ನಿಜವಾಗಿಯೂ ದೇವಸ್ವರೂಪದವರಾಗಿದ್ದರೆ ಅವರನ್ನು ಸಂಸಾರದಿಂದ ದಾಟಿಸ್ತಾನೆ. ಆಸುರಿ ಸ್ವಭಾವದವರಾಗಿದ್ದರೆ ಅಂಥವರನ್ನು ಅವನು ಈ ಸಂಸಾರದಿಂದ ದಾಟಿಸುವುದಿಲ್ಲ. ಈ ಮನುಷ್ಯರಿದ್ದಾರಲ್ಲ, ಈ ಮನುಷ್ಯರು ಆ ಕಡೆ ದೇವತೆಗಳು ಆಗುವುದಿಲ್ಲ. ಅವರು ಬಹಳ ಸಾಧನೆ ಮಾಡಬೇಕು. ಈ ಮನುಷ್ಯರು ಅವರು ಆ ಕಡೆ ದೇವತೆಗಳು ಅಲ್ಲ, ಈ ಕಡೆ ಅಸುರರು ಅಲ್ಲ.
ದೇವತೆಗಳು ದೇವಸ್ವಭಾವ ಹೊಂದಿದವರು, ಅಸುರರು ಅಸುರ ಸ್ವಭಾವವನ್ನು ಹೊಂದಿದವರು. ಈ ಸ್ವಭಾವಗಳು ಶಾಶ್ವತ. ಆದರೆ ಇದರ ಮಧ್ಯದಲ್ಲಿರ್ತಕ್ಕಂಥವರಿದ್ದಾರಲ್ಲ, ಇವರಿಗೆ ಮೋಕ್ಷವೂ ಇಲ್ಲ, ಅಂಧಂತಮಸ್ಸೂ ಇಲ್ಲ. ಇವರು ಮೋಕ್ಷ ಗಳಿಸಬೇಕು ಅಂತಾದರೆ ಮೋಕ್ಷ ಗಳಿಸುವ ಯೋಗ್ಯತೆ ಇದೆ. ಆದರೆ ಇವರು ಅದಕ್ಕೆ ಬೇಕಾಗಿರತಕ್ಕಂತಹ ಸಾಧನವನ್ನು ಮಾಡಿಕೊಡಬೇಕು. ಅಸುರ ಸ್ವಭಾವದವರಾಗಿದ್ದರೆ ಅವರೇನು ಮಾಡ್ತಾರೆ? ತಾಮಸ ಕರ್ಮಗಳನ್ನು ಮಾಡ್ತಾರೆ. ಅವರು ಮಾಡತಕ್ಕಂತಹ ಕೆಟ್ಟ ಕೆಟ್ಟ ಕರ್ಮಗಳು, ಅವರು ಗಳಿಸಿದಂತಹ ಮಿಥ್ಯಾಜ್ಞಾನ, ಇದರಿಂದ ತಮಸ್ಸನ್ನೇ ಹೊಂತಾರೆ ಅವರು. ದೇವತೆಗಳು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ತತ್ವಜ್ಞಾನ ಗಳಿಸಿ ಉತ್ತಮವಾಗಿರತಕ್ಕಂತಹ ವಿಷ್ಣುವನ್ನು ಹೊಂತಾರೆ. ಈ ನಿಯಮಕ್ಕೆ ಯಾವತ್ತೂ ಒಂದು ವ್ಯತ್ಯಾಸ ಇಲ್ಲ. ಇನ್ನು ಮಾನುಷೋತ್ತಮ ಜೀವರು, ಇವರಲ್ಲಿ ದೇವಸ್ವಭಾವದ ಗುಂಪಿಗೆ ಸೇರಿದವರು ಕೆಲವರಿದ್ದಾರೆ. ಅವರು ಮನುಷ್ಯೋತ್ತಮರು. ಇನ್ನು ಮಿಶ್ರಜ್ಞಾನವುಳ್ಳ ಮನುಷ್ಯರಿದ್ದಾರೆ, ಅವರು ಮನುಷ್ಯ ಮಧ್ಯಮರು. ಇನ್ನು ಮನುಷ್ಯ ಅಧಮರಿದ್ದಾರೆ. ಇವರೆಲ್ಲ ಈ ಮಾನುಷೋತ್ತಮ ಜೀವರ ಸ್ವಭಾವ ಇದ್ದಂಥವರು. ಅವರು ಸುಖ ದುಃಖ ಮಿಶ್ರವಾಗಿರತಕ್ಕಂತಹ ಗತಿಯನ್ನೇ ಹೊಂತಾರೆ. ಜೀವಸ್ವಭಾವ ಹೀಗಿದೆ. ಅವರವರ ಜೀವಸ್ವಭಾವಕ್ಕೆ ಅನುಗುಣವಾಗಿ ಅವರ ಸ್ವಭಾವ ಮುಕ್ತಿಯೋಗ್ಯವಾಗಿದ್ದರೆ, ಅವರು ಮುಕ್ತಿಯೋಗ್ಯ ಜೀವರಾಗಿದ್ದರೆ, ಜ್ಞಾನಯೋಗ್ಯರಾಗಿದ್ದರೆ ಅವರು ಜ್ಞಾನವನ್ನು ಗಳಿಸಿ ಮೋಕ್ಷವನ್ನು ಗಳಿಸ್ತಾರೆ. ಇಲ್ಲದೆ ಹೋದರೆ ಅದಕ್ಕೆ ವಿರುದ್ಧವಾಗಿ ಅವರು ಮಿಥ್ಯಾಜ್ಞಾನದಿಂದ ಅವರು ಅಂಧಂತಮಸಿಗೆ ಹೋಗ್ತಾರೆ. ಇನ್ನು ಮನುಷ್ಯರಲ್ಲಿ ಮಧ್ಯಮರು, ಮಿಶ್ರಜ್ಞಾನವುಳ್ಳವರು, ಅವರು ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಸುತ್ತುತ್ತಾ ಇರುತ್ತಾರೆ. ಇಂತಹ ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಆಗಿರತಕ್ಕಂಥವ್ರು ಸಜ್ಜನರು. ಅಂತಹ ಸಜ್ಜನರನ್ನ ಮಾತ್ರ ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮ ವಾಯುದೇವರಿಗೆ ಆಜ್ಞೆ ಮಾಡ್ತಾನೆ. ಅವತ್ತೇನಾಗಿತ್ತಂದರೆ, ಜ್ಞಾನಾರ್ಥಿಗಳಾಗಿರತಕ್ಕಂತಹ ಜನ ತುಂಬ ಇದ್ದರು, ಅಜ್ಞಾನಿಗಳು ತುಂಬ ಇದ್ದರು. ಈ ದುರ್ಮತಗಳ ಒಂದು ಪ್ರಸಾರದಿಂದಾಗಿ ಎಲ್ಲ ಕಡೆ ಅಜ್ಞಾನದ ಅಂಧಕಾರ, ವಿಜ್ಞಾನ ಭಾನು ಮತಿಕಾಲ ಬಲೇರ ನೀಲೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂದೇ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಹ ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮುಹು ಅಂತ ಮಧ್ವದಲ್ಲಿ ಹೇಳಿದ ಹಾಗೆ, ಈ ದುರ್ಮತಗಳ ಪ್ರಭಾವದಿಂದ ಎಲ್ಲ ಕಡೆ ಅಜ್ಞಾನದ ಅಂಧಕಾರ ವ್ಯಾಪಿಸಿಬಿಟ್ಟಿದೆ. ಜ್ಞಾನಾರ್ಥಿಗಳಾಗಿರತಕ್ಕಂತಹ ಸಜ್ಜನರು ತುಂಬ ಕಳವಳಗೊಂಡಿದ್ದಾರೆ. ಅಂಥವರ ಮೇಲಿನ ಕೃಪೆಯಿಂದ ಈ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದಾಗ ಅಂತಹ ಸಜ್ಜನರ ವ್ಯಥೆಯನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮ ವಾಯುದೇವರಿಗೆ ಆಜ್ಞೆ ಮಾಡ್ತಾನೆ. ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾಹ ದೈವೀಹಿ ಪ್ರಜಾಹ ವಿಶರಣಾಹ ಕರುಣಾಪದಮ್ನಃ ಆನಂದಯೇ ಸುಮುಖಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣನಿರ್ಣಯೇನ ಎಂಬುದಾಗಿ ವಾಯುದೇವರಿಗೆ ಅಪ್ಪಣೆ ಮಾಡ್ತಾನೆ. ಸುಮುಖ ಭೂಷಿತ ಭೂಮಿ ಭಾಗ, ಸುಮುಖ, ಹೇ ಸುಮುಖ ವಾಯುದೇವ, ತತ್ವಜ್ಞಾನದ ಮಾರ್ಗವನ್ನು ಕಾಣದೆ ವೇದಾಂತ ಮಾರ್ಗ ಪರಿಮಾರ್ಗಣ ದೀನದೂನಾಹ, ವೇದಾಂತ ಮಾರ್ಗವನ್ನು ಹುಡುಕ್ತಾ ಆ ವೇದಾಂತದ ದಾರಿ, ತತ್ವಜ್ಞಾನದ ದಾರಿ ಯಾವುದು ಅಂತ ಕಾಣದೆ ದೀನದೂನಾಹ ದುಃಖಿತರಾಗಿದ್ದಾರೆ. ಅಂತಹ ದೈವೀಹಿ ಪ್ರಜಾಹ, ದೈವೀಸವಾದ ಸಜ್ಜನರು, ವಿಶರಣಾಹ, ಅವರಿಗೆ ಯಾರು ಉಪದೇಶ ಮಾಡೋರಿಲ್ಲ, ಆಶ್ರಹಿತರಾಗಿ ಅವರು ಕಷ್ಟಪಡ್ತಾ ಇದ್ದಾರೆ. ಅವರೆಲ್ಲ ಕರುಣಾಪದಮ್ನಃ, ನನ್ನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥವ್ರು. ಆದ್ದರಿಂದ ನೀನು ಅವತಾರ ಮಾಡಿ ಭೂಷಿತ ಭೂಮಿ ಭಾಗ,
ಈ ಭೂಮಿಯನ್ನು ಅಲಂಕರಿಸಿ ನನ್ನ ಜ್ಞಾನವನ್ನು ಅವರಿಗೆ ಉಪದೇಶ ಮಾಡು. ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ, ನನ್ನ ಸದ್ಗುಣಗಳನ್ನು ನಿರ್ಣಯಿಸುವ ಮೂಲಕವಾಗಿ. ಇವತ್ತು ದುರ್ಮತಗಳೆಲ್ಲ ನಿರ್ಗುಣ ನಿರಾಕಾರ ಎಂಬುದಾಗಿ ಪ್ರಚಾರ ಮಾಡಿದ್ದಾವೆ. ಅಂತಹ ದುರ್ಮತಗಳನ್ನು ಖಂಡನೆ ಮಾಡಿ ಭಗವಂತನ ಸ್ವಾತಂತ್ರ್ಯ, ಅವನ ಸಕಲ ಸದ್ಗುಣಗಳು ಇವುಗಳನ್ನು ನಿರ್ಣಯಿಸಿ ನಿರೂಪಿಸಿ ಅವರನ್ನು ಅನುಗ್ರಹ ಮಾಡು ಅಂತ ಪರಮಾತ್ಮ ಅಪ್ಪಣೆ ಮಾಡಿದ್ದಾನೆ. ಇಂತಹ ಅಜ್ಞಾನದ ಅಂಧಕಾರವನ್ನು ವಾಯುದೇವರೇ ಪರಿಹಾರ ಮಾಡಬೇಕಷ್ಟೇ. ಅವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅಜ್ಞಾನ ಅಂಧಕಾರ, ಅದು ಅಜ್ಞಾನ ಅನ್ನೋದು ಅದು ಕಲಿಯಿಂದ ಅಭಿಮನ್ಯಮಾನ. ಅಜ್ಞಾನಕ್ಕೆ ಅಭಿಮಾನಿ ಕಲಿ. ಅಂತಹ ಕಲಿಯಿಂದ ಅಭಿಮನ್ಯಮಾನವಾಗಿರ್ತಕ್ಕಂತಹ ಅಜ್ಞಾನ ಅಂಧಕಾರವನ್ನು ವಾಯುದೇವರಲ್ಲದೆ ಬೇರೆ ಯಾರೂ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವಾಯುದೇವರಿಗೆ ಮಾತ್ರ ಆ ಒಂದು ಸಾಮರ್ಥ್ಯ ಇರೋದರಿಂದ ಪರಮಾತ್ಮ ಅವರಿಗೆ ಆಜ್ಞೆ ಮಾಡಿದ್ದಾನೆ. ಅಂತಹ ಆಜ್ಞೆಯನ್ನು ಶಿರೋರತ್ವದಂತೆ ಶಿರಸ್ಸಿನಲ್ಲಿ ಧಾರಣ ಮಾಡಿ ಅಂಜಲಿಬದ್ಧರಾಗಿ ನಿಂತ್ಕೊಂಡಿದ್ದಾರೆ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ಆ ದೇವತೆಗಳ ಪ್ರಾರ್ಥನೆ ಎಂಬ ಹಾರವನ್ನು ತಮ್ಮ ಹೃದಯ ನಿಧಾಯ, ಹಾರವದ ಹೃದಯ ನಿಧಾಯ ವಾಯುದೇವರು ತಮ್ಮ ಅವತಾರಕ್ಕೋಸ್ಕರವಾಗಿ ಈ ಕರ್ಮಭುವಿಯಾಗಿರ್ತಕ್ಕಂತಹ ಭರತಖಂಡದಲ್ಲಿ ಅವರು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಕ್ಷೇತ್ರ ಪಾಜಿಕ ಕ್ಷೇತ್ರ. ಅಂತಹ ಪಾಜಿಕ ಕ್ಷೇತ್ರದಲ್ಲಿ ವಾಸುದೇವನಾಗಿ ಅವತಾರ ಮಾಡಿ ಮುಂದೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಭಾಷ್ಯ ರಚನೆ ಮಾಡಿ ಎಲ್ಲ ದುರ್ಭಾಷ್ಯಗಳನ್ನು ಖಂಡನೆ ಮಾಡಿ ತತ್ವಜ್ಞಾನವನ್ನು ಪ್ರಸಾರ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಅವತೀರ್ಣಾನಾಂ, ಇದಕ್ಕೋಸ್ಕರವಾಗಿ ಕರ್ಮಭುವಿ ಅವತೀರ್ಣಾನಾಂ ಯಾಕೆ ಅವತಾರ ಮಾಡಿದರು ವಾಯುದೇವರು ಎಂಬುದನ್ನು ಹೇಳಿದರು. ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛೆಯ, ತನ್ನ ಎಲ್ಲ ಸಜ್ಜನರನ್ನು ರಕ್ಷಣೆ ಮಾಡಬೇಕಾಗಿದೆ. ಅಜ್ಞಾನ ತೊಡಾಡ್ತಾ ಇದ್ದಾರೆ, ಅವರಿಗೆ ತತ್ವೋಪದೇಶವನ್ನು ಮಾಡುವ ಮೂಲಕವಾಗಿ ಅವರ ಮೇಲೆ ಅನುಗ್ರಹ ಮಾಡಬೇಕೆಂಬ ಇಚ್ಛೆಯಿಂದ ಈ ಕರ್ಮಭುವಿಯಾಗಿರತಕ್ಕಂತಹ ಭರತಖಂಡದ ನಮ್ಮ ಕನ್ನಡ ನಾಡಿನ ದಕ್ಷಿಣ ಕನ್ನಡದ ಪಾಜಿಕ ಕ್ಷೇತ್ರದಲ್ಲಿ ಅವತಾರ ಮಾಡತಕ್ಕಂತಹ ಯಾರು ಅವತಾರ ಮಾಡತಕ್ಕಂಥವರು ಮುಖ್ಯಪ್ರಾಣದೇವರು ಅಂತ ಮುಂದಿನ ಇದರಲ್ಲಿ ಹೇಳ್ತಾರೆ. ತಥಾ ಅವತೀರ್ಯ ಸಕಲ ಸಚ್ಛಾಸ್ತ್ರಕರ್ತॄಣಾಂ ಸಕಲ ದುರ್ಮತ ಭಂಜಕಾನಾಂ ಅನಾಜಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅಂಥೇಳಿ ಹೇಳ್ತಾ ಏವಂ ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಸರ್ವದಾ ಭಗವದಾಜ್ಞೆಯ ಭಗವತ್ಸನ್ನಿಧೌ ಪೂಜ್ಯಾನಾಂ ತಥಾ ಭಗವತಾ ದತ್ತವರಾಣಾಂ ಅಂತ ಮುಖ್ಯಪ್ರಾಣದೇವರಿಗೆ ವಿಶೇಷಣವಾಗಿ ಹೇಳ್ತಾ ನಿರೂಪಿಸ್ತಾ ಹೋಗ್ತಾರೆ. ಮುಂದಿನ ವಿಚಾರಗಳನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.